ಹಲೋ ಜರೂರ್ ಚಾರ್ಲಿ ಹೇಳ್ ಚಾರ್ಲಿ ನಿಮ್ಕೋಸ ತುಂಬಾ ಸಮಾಚಾರ ಐತೆ ಬರ್ಕೋರಿ. ಇವಾಗೆ ಸಿಕ್ಕಿರೋ ಹೊಸ ನ್ಯೂಸ್. ಮುಂಬೈ ಸಮುದ್ರ ತೀರದಲ್ಲಿ ಹ್ಯೂಮನ್ ಬಾಡಿ ಪಾರ್ಟ್ಸ್ ಇರೋ 15 ಬಾಕ್ಸ್ಗಳು ಪೊಲೀಸ್ ಅವರಿಗೆ ಸಿಕ್ಕಿದಾವೆ. ಈ ಬಾಕ್ಸ್ಗಳನ್ನೆಲ್ಲ ಅಬ್ರಾಡ್ ಕಂಟ್ರೀಸ್ಗೆ ಇಂಪೋರ್ಟ್ ಮಾಡಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಅವರು ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ಬಿಟ್ಟು ಹೈದರಾಬಾದ್ಗೆ ಹೊಸ ಟೆರರಿಸ್ಟ್ ಗ್ರೂಪ್ ಬಂದಿದೆ ಅಂತ ದುಬೈದಿಂದ ಇವರಿಗೆ ಆಯುಧಗಳು ಸಿಗ್ತಾ ಇದಾವೆ ಅಂತ ಸಮಾಚಾರ ಬಂದಿದೆ. ಹಲೋ ಗೂರ್ಪುಡೆ, ನಿಮ್ಮಿಬ್ಬರು ನಾಯಿಲಿಂದ ಇದೆಲ್ಲ ನಡೆದಿದೆ. ರಹಮಾನ್ ಅವ್ರು ರಾತೋಡು, ಆದ್ರೆ ನಮ್ಗೆ ಅವರಲ್ಲ, ಅವ್ರ ಬುದ್ಧುರಿ ಅವನು ಗೊತ್ತಾಗ್ಬೇಕು. ಮುಸ್ತಫನ ಸಾಯಿಸಿದ ಬದಲ ತಗೋಬೇಕು. ಮುಖ್ಯವಾಗಿದೆ, ನಿಂಗೆ ಎಷ್ಟು ಬೇಕಂದ್ರೆ ಅಷ್ಟು ಸಿಗ್ತದೆ. ಹಲೋ ರಾಥೋಡ್, IG ಇಂಟೆಲಿಜೆನ್ಸ್ ಕೋರ್ಪಡೆ ಮಾತಾಡ್ತಾ ಇದ್ದೀನಿ. ಹೋ ಎಸ್ ಸರ್, ಹೇಳ್ರಿ. ಏನಿ ಮುಸ್ತಫಾ ಕಿಲ್ಲಿಂಗ್ದಾಗೆ ಎಲ್ಲರಿಗೆ ಶಾಕ್ ಕೊಟ್ಟಿದ್ದಿ. ನೀವೇನು ಅಂಡರ್ವರ್ಲ್ಡ್ ಬಾರಿ ಹೇಳ್ತಿದ್ರೆ ನಮ್ಗೆ. ಮುಸ್ತಫಾ ಅಣ್ಣನು ಇಲ್ಲಿ ದೊಡ್ಡ ಡಾನ್ ಇದ್ದಾನೆ. ತುಂಬಾ ಪ್ರೆಷರ್ ಐತೆ ನನ್ನ ಮ್ಯಾಗೆ. ಪ್ರೆಷರ್ ಇದಕ್ಕೋಸೆ ಸರ್, ಅವ್ರು ಅನ್ಕೊಂತಿದ್ದಾರೆ ನಮ್ಮ ಮುಗ್ಬಿರ್ಲಿಂದ ಇದೆಲ್ಲ ಅಂತಾನೆ. ಮುಸ್ತಫಾ ಸತ್ತೋಗ್ಯಾನೆ. ಹಲೋ ಹಲೋ ರಾಥೋಡ್, ಹಲೋ 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 ಸರ್. ಎಸ್ ಸರ್. ಸರ್ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಮುಂಬೈ SP ಇಂಟೆಲಿಜೆಂಟ್ ರಹಮಾನ್ ಗೊತ್ತಲ್ಲ ನಿಂಗೆ? ಗೊತ್ತು ಸರ್. ಅವ್ರ ಬಾರಿ ಅವನಿಗೆ ಯಾರೋ ಮುಸ್ತಫಾ ಬಗ್ಗೆ ಎಲ್ಲ ಹೇಳ್ಯಾರೆ. ಓ ಆದ್ರೆ ಸರ್ ಇದರ ಬಗ್ಗೆ ರಹಮಾನ್ ಸರ್ಗೆ ಹೇಳಿದ್ರೆ ಚೆನ್ನಾಗಿರ್ತದೆ ಸರ್. ಅವನು ಕೇಳಂಗಿಲ್ಲ. ರಹಮಾನ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಷ್ಟೇ, ಇನ್ಫಾರ್ಮರ್ ಹೆಸರಲ್ಲ. ನಾನೇನ್ ಮಾಡ್ತೀನಿ ಸರ್, ನಂಗೆ ಹೆಸರು ಬೇಕು ರಾತೋಡು. ಒಬ್ಬನ ಹೆಸರು ಸಾಕು. ನನ್ನ ಹತ್ರ ಇಂತ ಏನು ಹೆಸರು ಇಲ್ಲ ಸರ್. 20 ಲಕ್ಷ ಆಫರ್ ಐತೆ, ಯೋಚನೆ ಮಾಡು. ಸಾಯಂಕಾಲ ಮತ್ತೆ ಫೋನ್ ಮಾಡ್ತೀನಿ. ಶಟ್. ಸರಿ, ಮತ್ತೆ ನಾನು ಮರ್ತೋಗ್ಬೇಡ, ಓಕೆನಾ? ಟೀಕೆ. ಒಂದು ನಿಮಿಷ ತಗೊಳ್ಳಿ. ನಿನ್ನ ಅಕೌಂಟಲ್ಲಿ ಜಲ್ದಿಗೆ 12 ಲಕ್ಷ ಜಮಾ ಆಗ್ತದೆ. ಆದರೆ ನಿನ್ನ ಇವಾಗ ಅಲ್ಲಿಂದ ತೆಗಿಯೋಕ್ಕಾಗಂಗಿಲ್ಲ. ಎಲ್ಲರೂ ನಿನ್ನಿಂದ ಬೀಳ್ತಾರೆ, ನಿನ್ನ ಬಿಡಂಗಿಲ್ಲ. ಸ್ವಲ್ಪ ದಿನ ಅಲ್ಲೇ ಇರಿ. ನನ್ನ ಮ್ಯಾಗೆ ಕೂಡ ಪ್ರೆಷರ್ ಜಾಸ್ತಿ ಆಗ್ತದೆ, ಸ್ವಲ್ಪ ಹುಷಾರಿರ್ಬೇಕು. ಯಾರೋ ಮುಸ್ತಫಾ ಬಾಯಿ ನೋಡ್. ನಾನೇನ್ ಮಾಡಿಲ್ಲ, ನಾನೇನ್ ಮಾಡಿಲ್ಲ. ಯಾರಿಗೆ ಹೇಳಿದ್ಯಾ? ಗೊತ್ತಿಲ್ಲ ಭಯ್ಯ, ನನ್ಗೆ ಗೊತ್ತಿಲ್ಲ. ಇನ್ಯಾರಿಗೆ ಹೇಳಿದ್ಯಾ? ಗೊತ್ತಿಲ್ಲ. ಹೇಳೋ. ಏನ್ ಮಾಡ್ತಿದ್ದ ನೀನು? ಈ ವಿಷಯನ ಲೈಟ್ ಆಗಿ ತಗೋಬೇಡ ಮಾಮ. ಮುಸ್ತಫಾ ಬಾಯ್ ಸಾವಿಗೆ ನಾವೇ ಕಾರಣ ಅಂತ ಹೇಳಾಗುತ್ತೆ. ಆದ್ರೆ ಈಗ ಗೂಢಚಾರಿ ಸಾಯ್ಬೇಕಾಗುತ್ತೆ, ಇಲ್ಲಾಂದ್ರೆ ನಾವು ಸಾಯ್ಬೇಕಾಗುತ್ತೆ. ಆಯ್ತು, ನಿಂಗೆಂಗೋ ಗೊತ್ತು ಇವರಲ್ಲಿ ಒಬ್ಬನೇ ಇದಾನಂತಾನೆ? ಇನ್ನು ಯಾರಾಗ್ತಾರ ಮಾಮು? ಯೂಸಫ್, ರಜಾಕ್, ಶ್ರೀಕಾಂತ್ ಇವರೆಲ್ಲ ನನ್ ಮನ್ಸರು. ಇವ್ರು ಯಾರು ಅಲ್ಲ. ಇನ್ಯಾರು? ನೀನ್ ಯಾಕಾಗಂಗಿಲ್ಲ ಬೇ? ನಾನಾ? ಈ ಆಂಗಲ್ ನಾನು ಆಲೋಚನೆ ಮಾಡ್ಲಿಲ್ವೇ. ನಾನೇ ಆಗಿರ್ಬೋದು. ಆದ್ರೆ ನೀನ್ ಈ ಶುಕ್ರನ ಬಿಟ್ಟಿ ಬಿಡಿ, ಇಲ್ಲಾಂದ್ರೆ ನಿನ್ನ ಕೂಡ ಕಟ್ಟಾಗಿ ಹಿಂಗೆ ಕೇಳ್ತೀನಿ. ನಿಧಾನ ಮಾಮ, ನಿಧಾನ. ಡಾಕ್ಟರ್ ಹೇಳಿದರೆ ನೀನ್ ಆವೇಶ. ನಿನ್ನ ಆಗ್ಮ್ಯಾಗೆ ಓದ್ತೀನಿ, ಮುಂದೆ ಅಲ್ಲ. ಟೆನ್ಷನ್ ಬೀಳ್ಬೇಡ. ಆಗ್ಬೇಕಾಗಿರೋ ಅಳಿಯಂತರ ಈ ತರ ಮಾತಾಡಬಾರ್ದು. ನಿನಗ್ ಗೊತ್ತಿಲ್ಲ, ತಾಯಿ ಆಗ್ತಿದ್ದಾಳೆ ನಿನ್ ಮಗಳು. ನಿಂಗೆ ಗೊತ್ತು? ಏನ್ ನೀನೇ ಆ ಮಗನ್ಗೂ ಅಪ್ಪ ಆಗ್ತೇನಾ? ಸರಿ, ಏನ್ ಮಾಡಲ್ಲ. ಓಕೆ, ಪಕ್ಕೀಗ್ ಜರ್. ರಾಥೋಡ್ ಸರ್, ಏನು ಹುಡುಗ ನನ್ನ ಕೆಲಸದಲ್ಲಿ ಇಲ್ಲ ಸರ್ ಅಲ್ಲಿ. ನೀನು ಡಿಪಾರ್ಟ್ಮೆಂಟ್ದಿಂದ ರಿವಾರ್ಡ್ ಕೂಡ ಕಲೆಕ್ಟ್ ಮಾಡ್ದಿ, ನಿಮ್ಮ ಹುಡುಗ ಹೆಸರು ಮ್ಯಾಗೆ ಇಲ್ಲ ಅಂತೇನು? ನೀನೆಷ್ಟು ಜಿದ್ದು ಮಾಡಿದ್ದಿ. ಅವ್ರು ತುಂಬಾ ಕೋಪದಲ್ಲೇ ಇದ್ದಾರೆ. ಯಾರ ಇದಾನ ಅವನು? ಏನ್ ನಿನ್ ಮಗನೇನಲ್ಲ ಅಲ್ಲಿ? ಫೈನಲ್ ಆಫರ್ 30 lakhs.
For more updates, like, comment, subscribe to our channel. Hey darlings, గంటని click చేయడం మర్చిపోకండి.